ಭಾರತೀಯ ರೈಲ್ವೆ ಮಜ್ದೂರ್ ಸಂಘದ ಸಹ ಜನರಲ್ ಸೆಕ್ರೆಟರಿ ಉದ್ಘಾಟನೆ ಮಾಡಿದ್ದೀರಾ. ಹೌದು. ಕೊಡಲಿಕ್ಕೆ ಏನು ಹೇಳ್ತೀವಿ ಸಂಘದ ಇವತ್ತು ರೈಲ್ ವೀಲ್ ಫ್ಯಾಕ್ಟ್ರಿ ಮದ್ದೂರ್ ಸಂಘ್ ಅಂದರೆ ಎಫಿಲೇಟೆಡ್ ಟು BRMS ಮತ್ತು BMS, ಇದು ಆಲ್ ಇಂಡಿಯಾ ರೈಲ್ವೇಲಿದೆ. ಇದು ರೈಲ್ವೆ ಮಿನಿಸ್ಟ್ರ್ ಕಡೆಯಿಂದ ನಮಗೆ ಒಂದು ಇಂಟಿಮೇಷನ್ ಬಂದಿತ್ತು. ಅವ್ರ ಕಡೆಯಿಂದ ಒಬ್ಬರು ರೆಪ್ರೆಸೆಂಟೇಟಿವ್ ಬಂದು RWFಲ್ಲೂ ಸ್ಟಾರ್ಟ್ ಮಾಡಿ ಅಂತ ಹೇಳಿದ ಮೇಲೆ ನಾವು ಒಂದು ಸಂಘಟನೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಲೋಕಲ್ MLA ಅವರ ಆಶೀರ್ವಾದ ಬೇಕು, ಅವರ ಒಂದು ನಮಗೆ ಸಪೋರ್ಟ್ ಬೇಕಂತೇಳಿ ಇವತ್ತು ನಮ್ಮ ಎಲ್ಲ ಸದಸ್ಯರು ಇವತ್ತು ಬಂದು ಅವರ ಆಶೀರ್ವಾದ ತೊಗೊಂಡಿದ್ದೀವಿ. ಇವತ್ತು ನಾವು ಸಂಘಟನೆ ಮಾಡಿ 1 ತಿಂಗಳಾಯಿತು. ಬರೀ 1 ತಿಂಗಳಲ್ಲಿ ನಾವು ಒಂದು 500 ಜನ ಮೆಂಬರ್ಸ್ ಮಾಡಿದ್ದೀವಿ. ಬರುವಂಥ ಒಂದು ಇಲೆಕ್ಷನ್ ಏನಿದೆ ನಮ್ಮದು ಇನ್ಸ್ಟಿಟ್ಯೂಟ್ ಇಲೆಕ್ಷನಲ್ಲಿ ಆಲ್ಮೋಸ್ಟ್ 6 ಕ್ಯಾಂಡಿಡೇಟು ನಾವು ಹಾಕಿದ್ದೀವಿ. ಜಯಶೀಲ ಆಗಿ ಬರ್ತೀವಂತ ನಮ್ಗೆ ಧೈರ್ಯ ಇದೆ. ಇವತ್ತು ಎಲ್ಲರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಬಯಸ್ತೀನಿ. ನಮ್ಮ ಈ ಸಂಘಟನೆ ಏನಿದೆ ಕಾರ್ಮಿಕರ ಹಿತಕ್ಕಾಗಿ, ಕಾರ್ಮಿಕರ ಪರವಾಗಿ ನಾವು ನಿಂತಿದ್ದೀವಿ. ನಮ್ಮದು ಮೇಯ್ನ್ ಏನು ಉದ್ದೇಶ ಅಂದರೆ ನಮ್ಮ ಹೊಸ ಕಾರ್ಮಿಕರಿಗೆ ಏನು ಪೆನ್ಷನ್ ಯೋಜನೆ ಇದೆ, ಹಳೆ ಪೆನ್ಷನ್ ಕೊಡಿಸ್ಬೇಕಂತಲೇ ಒಂದು ಉದ್ದೇಶ ಇದೆ. ಅದಕ್ಕೆ ನಮ್ಮ ಅಲ್ಲಿ ಸೆಂಟ್ರಲಲ್ಲಿ ಹೋರಾಡ್ತಾ ಇದ್ದಾರೆ. ನಾವು ಹೋರಾಟ ಮಾಡಿ ಏನು ಅವರಿಗೆ ಹಳೆ ಪೆನ್ಷನ್ ಏನು ಬರಬೇಕು ಅದನ್ನು ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು 2 ಮಾತು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ವಿನಯ್ ಕುಮಾರ್ ಅಂತ, ರೈಲ್ ವೀಲ್ ಫ್ಯಾಕ್ಟ್ರಿ ಮದ್ದೂರಿನ ಜನರಲ್ ಸೆಕ್ರೆಟರಿ.